ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ 2025ರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಚರ್ಚೆ ಮಾಡೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ. ಸೊ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 2ನೇ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಆಯ್ಕೆಯಾದವರು ಯಾರು? ಸೆಕೆಂಡ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಸರಿಯಾದ ಉತ್ತರ ಶಕ್ತಿಕಾಂತ್ ದಾಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶಕ್ತಿಕಾಂತ್ ದಾಸ್ ಇದಾರಲ್ಲ, ಇವರು RBI ಇದೆಯಲ್ಲ, RBIನ ಮಾಜಿ ಗವರ್ನರ್. RBIನ ಮಾಜಿ ಗವರ್ನರ್ ಆದಂಥ ಶಕ್ತಿಕಾಂತ್ ದಾಸ್ ಅವರು PK ಮಿಶ್ರಾ ಅವರ ಜೊತೆಗೆ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ಆಯ್ಕೆಯಾದರು. ಮೊದಲ ಪ್ರಿನ್ಸಿಪಲ್ ಸೆಕ್ರೆಟರಿ PK ಮಿಶ್ರಾ ಇದ್ರು. ಸೊ ಈಗ ಶಕ್ತಿಕಾಂತ್ ದಾಸ್ ಅವರು ಕೂಡ ಆಯ್ಕೆಯಾಗಿದ್ದಾರೆ. ಭಾರತದ 26ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಜ್ಞಾನೇಶ್ ಕುಮಾರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜ್ಞಾನೇಶ್ ಕುಮಾರ್ ಅವರು ರಾಜೀವ್ ಕುಮಾರ್ ಅವರ ನಂತರ ಜ್ಞಾನೇಶ್ ಕುಮಾರ್ ಅವರು ಭಾರತದ 26ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾದರು. ಸೊ ಈ ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡುವವರು ರಾಷ್ಟ್ರಪತಿಗಳು. ಸೊ ಈ ಮುಖ್ಯ ಚುನಾವಣಾ ಆಯುಕ್ತರ ಒಂದು ಕಾಲಾವಧಿ ಇರುತ್ತಲ್ಲ, 6 ವರ್ಷ ಅಥವಾ ಅವರಿಗೆ 65 ವರ್ಷ ಪೂರ್ಣ ಆಗುವವರೆಗೆ ಯಾವುದು ಮೊದಲಾಗುತ್ತೆ ಅದಕ್ಕೆ ಅವರು ರಿಟೈರ್ಡ್ ಆಗ್ತಾರೆ. 2025ನೇ ಸಾಲಿನಲ್ಲಿ ಧರ್ಮ ಗಾರ್ಡಿಯನ್ ಎನ್ನುವಂತಹ ಮಿಲಿಟರಿ ಎಕ್ಸರ್ಸೈಸ್ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿಯಾದ ಉತ್ತರ ಭಾರತ ಮತ್ತು ಜಪಾನ್ ನಡುವೆ ನಡೆದಂತಹ ಒಂದು ಯುದ್ಧಾಭ್ಯಾಸ ಇದು. ಭಾರತ ಮತ್ತು ಜಪಾನ್ ನಡುವೆ ಧರ್ಮ ಗಾರ್ಡಿಯನ್ ಎಂಬ ಯುದ್ಧಾಭ್ಯಾಸ ಜಪಾನ್ನ ಮೌಂಟ್ ಫ್ಯುಜಿಯಲ್ಲಿ ನಡೆಯಿತು. ಎಲ್ಲಿ ನಡೀತು ಕೇಳ್ತಾರೆ. ಧರ್ಮ ಗಾರ್ಡಿಯನ್ ಯುದ್ಧಾಭ್ಯಾಸ ಮೌಂಟ್ ಫ್ಯುಜಿ, ಜಪಾನ್ನ ಮೌಂಟ್ ಫ್ಯುಜಿ ಗೊತ್ತಿರಲಿ. ವಿಶ್ವ ಸಾಮಾಜಿಕ ನ್ಯಾಯ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಫೆಬ್ರವರಿ 20. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ 2025ರ ಥೀಮ್ ಈ ರೀತಿ ಇದೆ, ಸರಿಯಾಗಿ ಗಮನಿಸಿ. 2025ರ ಥೀಮ್ ಸ್ಟ್ರೆಂಥನಿಂಗ್ ಅ ಜಸ್ಟ್ ಟ್ರಾನ್ಸಿಷನ್ ಫಾರ್ ಅ ಸಸ್ಟೈನಬಲ್ ಫ್ಯೂಚರ್. SBI ಕಾರ್ಡ್ ಇದರ MD ಮತ್ತು CEO ಆಗಿ ಆಯ್ಕೆಯಾದವರು ಯಾರು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಕಾರ್ಡ್, SBI ಕಾರ್ಡ್ ಇದೆಯಲ್ಲ, ಇದರ MD ಮತ್ತು CEO ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸಲೀಲಾ ಪಾಂಡೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ SBI ಬಗ್ಗೆ ಹೇಳೋದಾದ್ರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಬಗ್ಗೆ ಹೇಳೋದಾದ್ರೆ SBI ಜುಲೈ 1, 1955ರಲ್ಲಿ ಸ್ಥಾಪನೆ ಆಯಿತು. ಸೊ SBIನ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ಚೆಲ್ಲಾ ಶ್ರೀನಿವಾಸ ಶೆಟ್ಟಿ. ಪ್ರಸ್ತುತ ಇದರ ಅಧ್ಯಕ್ಷರು. ಭಾರತ ಈ ಕೆಳಗಿನ ಯಾವ ಸ್ಥಳದಲ್ಲಿ ಗೂಗಲ್ ಅತ್ಯಂತ ದೊಡ್ಡ ಕ್ಯಾಂಪಸ್ ಅನಂತನ್ನ ಲಾಂಚ್ ಮಾಡ್ತು? ನೋಡಿ, ಗೂಗಲ್ ಭಾರತದಲ್ಲಿ ಲಾಂಚ್ ಮಾಡಿದಂತಹ ಅತ್ಯಂತ ದೊಡ್ಡ ಕ್ಯಾಂಪಸ್ ಯಾವುದು ಕೇಳಿದ್ರೆ ಅನಂತ್ ಅಂತ ಗೊತ್ತಿರಲಿ. ಎಲ್ಲಿ ಕೇಳಿದ್ರೆ ಬೆಂಗಳೂರಲ್ಲಿ. ಸೊ ಗೂಗಲ್ ಬಗ್ಗೆ ಹೇಳೋದಾದ್ರೆ, ಗೂಗಲ್ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂಶಗಳನ್ನ ಈ ರೀತಿ ನಾವು ಪಟ್ಟಿ ಮಾಡಬಹುದು. ಸೊ ಗೂಗಲ್ ಇದೆಯಲ್ಲ, ಗೂಗಲ್ ಇದರ ಮೂಲ ಸಂಘಟನೆ ಹೆಸರು ಆಲ್ಫಾಬೆಟ್ ಇಂಕ್ ಇದೆಯಲ್ಲ, ಗೂಗಲ್ನ ಮೂಲ ಸಂಘಟನೆ. ಸೊ ಗೂಗಲ್ನ ಪ್ರಸ್ತುತ CEO ಯಾರು ಅಂತ ಕೇಳಿದ್ರೆ ಭಾರತೀಯ ಮೂಲದ ಸುಂದರ ಪಿಚ್ಚೈ ಪ್ರಸ್ತುತ CEO. ಗೂಗಲ್ನ ಸ್ಥಾಪಕರು ಯಾರು ಕೇಳಿದ್ರೆ ಲೇರಿ ಫೇಸ್. ಈ ಎಲ್ಲ ಅಂಶಗಳು ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ದೆಹಲಿ ಓಪನ್ ATP ಚಾಲೆಂಜರ್ ಟೆನ್ನಿಸ್ ಟೂರ್ನಮೆಂಟ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಕಿರಿಯನ್ ಜಾಕ್ವೆಟ್ ಇದರ ವಿನ್ನರ್. ಇವರು ಬಿಲ್ಲಿ ಹ್ಯಾರಿಸ್ ಇವರನ್ನ ಸೋಲಿಸ್ತಾರೆ.
ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಇದು ಯಾವಾಗ ತನ್ನ 22ನೇ ಸಂಸ್ಥಾಪನಾ ದಿನ ಆಚರಿಸಿತು? ಸರಿಯಾದ ಉತ್ತರ ಫೆಬ್ರವರಿ 19. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ NCST ಇದೆಯಲ್ಲ, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್, ಇದ್ರ ಬಗ್ಗೆ ಹೇಳೋದಾದ್ರೆ ಇದರ ಪ್ರಸ್ತುತ ಅಧ್ಯಕ್ಷರು ಅಂತರಸಿಂಹ ಆರ್ಯ. NCST ಇದರ ಪ್ರಸ್ತುತ ಅಧ್ಯಕ್ಷರು. ಅಂತಾರಾಷ್ಟ್ರೀಯ ಮಾತೃಭಾಷೆ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಫೆಬ್ರವರಿ 21. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ ಇದೆಯಲ್ಲ, ಇದನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂದರೆ ಪ್ರಪಂಚದಲ್ಲಿ ಅಳಿವಿನ ಅಂಚಿನಲ್ಲಿರುವ ಭಾಷೆಗಳ ರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಮಾತೃಭಾಷೆ ದಿವಸವನ್ನು ಆಚರಿಸಲಾಗುತ್ತೆ. ಮಾರ್ಚ್ 12ರಂದು ಮಾರಿಷಸ್ ರಾಷ್ಟ್ರೀಯ ದಿವಸಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ನರೇಂದ್ರ ಮೋದಿ ಅವರು ಮಾರಿಷಸ್ ರಾಷ್ಟ್ರೀಯ ದಿವಸಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಸೊ ಮಾರಿಷಸ್ ಇದೆಯಲ್ಲ, ಇದು 1968ರಲ್ಲಿ ಬ್ರಿಟಿಷರಿಂದ ಸ್ವತಂತ್ರ ಪಡೆಯಿತು. ಈ ಕೆಳಗಿನ ಯಾವ ರಾಜ್ಯದ ಗಣರಾಜ್ಯೋತ್ಸವ ಟ್ಯಾಬ್ಲೋಗೆ ಉತ್ತಮ ಟ್ಯಾಬ್ಲೋ ಅವಾರ್ಡ್ ದೊರಕಿತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಜನವರಿ 26, 2025 ಗಣರಾಜ್ಯೋತ್ಸವ ದಿನದಲ್ಲಿ ನಡೆದಂತಹ ಪೆರೇಡ್ನಲ್ಲಿ ಯಾವ ಟ್ಯಾಬ್ಲೋಗೆ ಬೆಸ್ಟ್ ಟ್ಯಾಬ್ಲೋ ಅವಾರ್ಡ್ ಸಿಕ್ತು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ್. ಸೊ ಉತ್ತರ ಪ್ರದೇಶ್ ಟ್ಯಾಬ್ಲೋದ ಥೀಮ್ ಏನಾಗಿತ್ತು ಅಂತ ಕೇಳಿದ್ರೆ ಮಹಾಕುಂಭ 2025. ಮಹಾಕುಂಭ 2025 ಎನ್ನುವಂಥ ಥೀಮ್. ಅದರ ಜೊತೆಗೆ ಇದರ ಸಬ್ ಟೈಟಲ್ ಸ್ವರ್ಣಿಮ ಭಾರತ, ವಿರಾಸತ್ ಮತ್ತು ವಿಕಾಸ್. ಸ್ವರ್ಣಿಮ ಭಾರತ, ವಿರಾಸತ್ ಮತ್ತು ವಿಕಾಸ್ ಎನ್ನುವಂತಹ ಟೈಟಲ್ನ ಟ್ಯಾಬ್ಲೋಗೆ, ಯುಪಿನ ಟ್ಯಾಬ್ಲೋಗೆ ಬೆಸ್ಟ್ ಟ್ಯಾಬ್ಲೋ ಅವಾರ್ಡ್ ದೊರಕಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೆಳಗಿನ ಯಾವ ಥೀಮ್ನೊಂದಿಗೆ 2025-26 ಬಜೆಟ್ ಮಂಡಿಸಿದರು? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಎ ಸಬ್ಕಾ ವಿಕಾಸ್. ಈ ಕೆಳಗಿನ ಯಾವ ದೇಶವು ಮಹಿಳೆಯರ ಅಂಡರ್ 19 T20 ವರ್ಲ್ಡ್ ಕಪ್ 2025 ಗೆದ್ದುಕೊಂಡಿತು? ಸರಿಯಾದ ಉತ್ತರ ಭಾರತ ದಕ್ಷಿಣ ಆಫ್ರಿಕಾವನ್ನ ಫೈನಲ್ ಅಲ್ಲಿ ಸೋಲಿಸುವುದರ ಮೂಲಕ ಅಂಡರ್ 19 T20 ವರ್ಲ್ಡ್ ಕಪ್ 2025 ಗೆದ್ದುಕೊಳ್ತು. ಸೊ ಭಾರತದ ಕ್ಯಾಪ್ಟನ್ ಆಗಿದ್ದವರು ನಿಕಿ ಪ್ರಸಾದ್. ಭಾರತ ತಂಡದ ನಾಯಕಿಯಾಗಿದ್ರು. ಇನ್ನು ದಕ್ಷಿಣ ಆಫ್ರಿಕಾದ ಕೌಲಾಲಂಪುರದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ವಿಶ್ವ ಆರ್ದ್ರ ಭೂಮಿ ದಿವಸ, ವರ್ಲ್ಡ್ ವೆಟ್ಲ್ಯಾಂಡ್ ಡೇ, ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಫೆಬ್ರವರಿ 2. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫೆಬ್ರವರಿ 2ರಂದು ಆಚರಣೆ ಮಾಡಲಾಯಿತು. ಸೊ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ 2025 ಥೀಮ್ ಪ್ರೊಟೆಕ್ಟಿಂಗ್ ವೆಟ್ಲ್ಯಾಂಡ್ಸ್ ಫಾರ್ ಅವರ್ ಕಾಮನ್ ಫ್ಯೂಚರ್. 6ನೇ ಪುರುಷ ಹಾಕಿ ಇಂಡಿಯಾ ಲೀಗ್ 2024-25 ವಿಜೇತ ತಂಡ ಯಾವುದು? ಇಂಪಾರ್ಟೆಂಟ್ ಕ್ವಶನ್ ಇದೆ. ಸರಿಯಾದ ಉತ್ತರ ಶ್ರೀಚಿ ಹರಹಾ ಬೆಂಗಾಲ್ ಟೈಗರ್ಸ್. ಸೊ ಶ್ರೀಚಿ ಹರಹಾ ಬೆಂಗಾಲ್ ಟೈಗರ್ಸ್ ಇದೆಯಲ್ಲ, ಇದು ಹೈದರಾಬಾದ್ ತೂಫಾನನ್ನು ಫೈನಲ್ ಸೋಲಿಸೋದ್ರ ಮೂಲಕ 2024-25 ಪುರುಷ ಹಾಕಿ ಇಂಡಿಯಾ ಲೀಗನ್ನು ಗೆದ್ದುಕೊಳ್ತು. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅಧಿಕ ಸಂಖ್ಯೆಯ ರಣ ಹದ್ದುಗಳಿವೆ? ವಲ್ಚರ್ಸ್. ಸರಿಯಾದ ಉತ್ತರ ಮಧ್ಯಪ್ರದೇಶದಲ್ಲಿ ಒಟ್ಟು 12,981 ರಣಹದ್ದುಗಳಿವೆ. ಏಷ್ಯಾಸ್ ಸ್ನೂಕರ್ ಚಾಂಪಿಯನ್ಶಿಪ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಪಂಕಜ್ ಅಡ್ವಾಣಿ ಅವರು
ಕತಾರ್ ದೇಶದ ದೋಹಾದಲ್ಲಿ ನಡೆದಂತಹ ಏಷ್ಯಾಸ್ ಸ್ನೂಕರ್ ಚಾಂಪಿಯನ್ಶಿಪ್ 2025ನ ವಿಜೇತರು. ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇದರ ನೂತನ ಡೈರೆಕ್ಟರ್ ಯಾರು? FBI ನ ನೂತನ ಡೈರೆಕ್ಟರ್ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಕಾಶ್ ಪಟೇಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ FBI ಇದೆಯಲ್ಲ, ಇದರ ನೂತನ ಡೈರೆಕ್ಟರ್ ಆಗಿ ಆಯ್ಕೆಯಾದರು. ಈ ಕೆಳಗಿನ ಯಾರು ಅತಿ ವೇಗದಲ್ಲಿ ಏಕದಿನ ಕ್ರಿಕೆಟ್ನಲ್ಲಿ 11,000 ರನ್ ದಾಖಲಿಸಿದ್ದಾರೆ? ಸರಿಯಾದ ಉತ್ತರ ರೋಹಿತ್ ಶರ್ಮಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರೋಹಿತ್ ಶರ್ಮಾ ಸೆಕೆಂಡ್ ಪರ್ಸನ್ ಈ ಸಾಧನೆ ಮಾಡಿದಂಥ ಎರಡನೇ ವ್ಯಕ್ತಿಯಾಗಿದ್ದಾರೆ, ಸೆಕೆಂಡ್ ಪರ್ಸನ್ ಆಗಿದ್ದಾರೆ. ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಕೊಹ್ಲಿ, ಸೆಕೆಂಡ್ ಪ್ಲೇಸ್ ಅಲ್ಲಿ ರೋಹಿತ್ ಶರ್ಮಾ ಮತ್ತು ಮೂರನೇ ಸ್ಥಾನದಲ್ಲಿರೋದು ಸಚಿನ್. ಸೊ ರೋಹಿತ್ ಶರ್ಮಾ ಅವರು ಎಷ್ಟು ಏಕದಿನ ಕ್ರಿಕೆಟ್ ಅನ್ನು ಆಡಿ ಇದನ್ನ ಸಾಧನೆ ಮಾಡಿದ್ರು ಅಂದ್ರೆ 261 ಮ್ಯಾಚ್. ಏಕದಿನ ಕ್ರಿಕೆಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡ್ ಅನ್ನು ಮುರಿದು 14,000 ರನ್ ಅನ್ನು ದಾಖಲಿಸಿದವರು ಯಾರು? ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜರ್ಮನಿಯ ನೂತನ ಚಾನ್ಸಲರ್ ಆಗಿ ಆಯ್ಕೆಯಾದವರು ಯಾರು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಜರ್ಮನಿಯ ನೂತನ ಚಾನ್ಸಲರ್ ಆಗಿ ಆಯ್ಕೆಯಾದವರು ಫ್ರೆಡರಿಕ್ ಮರ್ಜ್. ಗ್ಲೋಬಲ್ ಫೈರ್ ಪವರ್ ರ್ಯಾಂಕಿಂಗ್ ನಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಸರಿಯಾದ ಉತ್ತರ ಅಮೆರಿಕ. ಏನಿದು ಫೈರ್ ಪವರ್ ರ್ಯಾಂಕಿಂಗ್ ಅಂದ್ರೆ ರಕ್ಷಣೆಗಾಗಿ ಅತಿ ಹೆಚ್ಚಿನ ಬಜೆಟ್ ಇಡುವಂತ ದೇಶ. ರಕ್ಷಣೆಗೆ ಬಜೆಟ್ನಲ್ಲಿ ಅತಿ ಹೆಚ್ಚಿನ ಮೊತ್ತ ನಿಗದಿಸುವ ದೇಶಕ್ಕೆ ಈ ಫೈರ್ ಪವರ್ ರ್ಯಾಂಕಿಂಗ್ ನಲ್ಲಿ ಸ್ಥಾನ ಸಿಗುತ್ತೆ. ಅಮೆರಿಕ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಸೊ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತದ್ದು ಚೈನಾ, ಥರ್ಡ್ ಪ್ಲೇಸ್ ಅಲ್ಲಿ ಇರುವಂತದ್ದು ರಷ್ಯಾ ಮತ್ತು ನಮ್ಮ ಭಾರತ 4ನೇ ಸ್ಥಾನದಲ್ಲಿದೆ ವಿಶ್ವದಲ್ಲಿಯೇ. ಈ ಕೆಳಗಿನ ಯಾವ ರಾಜ್ಯವು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅನ್ನ ಜಾರಿ ಮಾಡಿದೆ? ಸರಿಯಾದ ಉತ್ತರ ಹರಿಯಾಣ ರಾಜ್ಯ ಈ ಒಂದು ಸ್ಕೀಮ್ ಜಾರಿ ಮಾಡಿರೋದು. ಏನಿದು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ ಕೇಳಿದ್ರೆ ನಿರಪರಾಧಿಗಳಿಗೆ ಮತ್ತು ಸಾಕ್ಷಿಗಳಿಗೆ ರಕ್ಷಣೆ ಒದಗಿಸುವಂತ ಒಂದು ಯೋಜನೆ. ಇದು ರಕ್ಷಣೆ ನೀಡುವುದು. ರಾಜಸ್ಥಾನದ ಈ ಕೆಳಗಿನ ಯಾವ ಶಿಕ್ಷಕರಿಗೆ 2025ನೇ ಸಾಲಿನ ಗ್ಲೋಬಲ್ ಟೀಚರ್ ಪ್ರೈಸ್ ಅವಾರ್ಡ್ ದೊರಕಿದೆ? ಸರಿಯಾದ ಆಪ್ಷನ್ ಎ ಮೊಹಮ್ಮದ್ ಇಮ್ರಾನ್ ಖಾನ್ ಮೆವಾಟಿ. ಮಿಸಸ್ ವರ್ಲ್ಡ್ 2025 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ತಶೇಗೋ ಗಿಲಾಯಿ ಅವರು ದಕ್ಷಿಣ ಆಫ್ರಿಕಾದವರು. ಇವರಿಗೆ 2025ನೇ ಸಾಲಿನ ಮಿಸಸ್ ವರ್ಲ್ಡ್ ಅವಾರ್ಡ್ ಸಿಕ್ಕಿದೆ. ಇತ್ತೀಚೆಗೆ ಭಾರತದ ಪೂರ್ವ ಕಮಾನ್ ಮುಖ್ಯಾಲಯ ಪೋರ್ಟ್ ವಿಲಿಯಂ, ಭಾರತ ಸೇನೆಯ ಪೂರ್ವ ಕಮಾನ್ ಮುಖ್ಯಾಲಯ ಪೋರ್ಟ್ ವಿಲಿಯಂ ಇದರ ಹೆಸರನ್ನು ಚೇಂಜ್ ಮಾಡಿ ಏನೆಂದು ಇಡಲಾಯಿತು? ಸರಿಯಾದ ಉತ್ತರ ವಿಜಯದುರ್ಗ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಜಯದುರ್ಗ. ದೆಹಲಿಯಲ್ಲಿ 27 ವರ್ಷದ ನಂತರ ಈ ಕೆಳಗಿನ ಯಾವ ಪಕ್ಷವು ಅಧಿಕಾರ ಹಿಡಿಯಿತು? ಸರಿಯಾದ ಉತ್ತರ ಆಪ್ಷನ್ ಎ ಬಿಜೆಪಿ. 27 ವರ್ಷದ ನಂತರ 70 ಸೀಟ್ಗಳಲ್ಲಿ 48 ಸೀಟ್ ಗೆಲ್ಲುವುದರೊಂದಿಗೆ ದೆಹಲಿಯಲ್ಲಿ ಚುಕ್ಕಾಣಿಯನ್ನು ಹಿಡಿತು ಮತ್ತು ದೆಹಲಿಯ ಮುಖ್ಯಮಂತ್ರಿಗಳಾಗಿ ರೇಖಾ ಗುಪ್ತಾ ಅವರು ಆಯ್ಕೆಯಾದರು. ಸಿಎಂ. ಭಾರತೀಯ ರೈಲ್ವೆಯು ಒಂದೇ ವೇದಿಕೆ ಅಡಿಯಲ್ಲಿ ಎಲ್ಲಾ ಸೇವೆಗಳನ್ನು ಒದಗಿಸಲು ಯಾವ ಆಪ್ ಅನ್ನು ಲಾಂಚ್ ಮಾಡ್ತು? ಸರಿಯಾದ ಉತ್ತರ ಸ್ವಾರ್ ರೈಲ್ ಎನ್ನುವಂತ ಆಪ್ ಅನ್ನು ಲಾಂಚ್ ಮಾಡ್ತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು? ಭಾರತದ ಫಸ್ಟ್ AI ಯೂನಿವರ್ಸಿಟಿ. ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ: 38ನೇ ನ್ಯಾಷನಲ್ ಗೇಮ್ಸ್ನಲ್ಲಿ ಪುರುಷರ ಕಬಡ್ಡಿ ವಿಜೇತ ತಂಡ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ: ತಮಿಳುನಾಡು, ಗುಜರಾತ್, ಉತ್ತರಾಖಂಡ್, ಉತ್ತರ ಪ್ರದೇಶ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ
ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.